ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆಯಿಂದ ಅರ್ನ್ ಸೆಕ್ಷನ್ ಅಲ್ಲಿ ಒಂದು ಚೇಂಜಸ್ ಆಗಿದೆ. ತುಂಬಾ ಜನ ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ. ನನಗೆ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕಳಿಸಿದ್ರು, ಸಿಸ್ಟರ್ ಇಲ್ಲೊಂದು ಚೇಂಜ್ ಆಗಿದೆ, ಕ್ವಾಲಿಫೈಡ್ ವಾಚ್ ಅವರ್ಸ್ ಕ್ವಾಲಿಫೈಡ್ ವ್ಯೂಸ್ ಅಂತ ತೋರಿಸ್ತಾ ಇದೆ, ಇಷ್ಟಕ್ಕೆ ಮುಂಚೆ ಇದಿರ್ಲಿಲ್ಲ, ಏನಿದು ಸಿಸ್ಟರ್ ಹೇಳಿ ಅಂತ ಅನ್ಬಿಟ್ಟು. ಹಾಗಾಗಿ ನಾನು ಕೂಡ ನಂದು ಇನ್ನೊಂದು ಚಾನಲ್ ನ ಚೆಕ್ ಮಾಡಿ ನೋಡಿದೆ, ಅದರಲ್ಲಿ ಸೇಮ್ ಅದೇ ತರನೇ ಚೇಂಜ್ ಆಗಿದೆ. ಇದಕ್ಕೆ ಮುಂಚೆ ಅದು ಏನಿದು ಕ್ವಾಲಿಫೈಡ್ ವಾಚ್ ಅವರ್ಸ್ ಕ್ವಾಲಿಫೈಡ್ ವ್ಯೂಸ್ ಈ ತರ ಬಂದಿರೋದ್ರಿಂದ ಏನಾದ್ರೂ ಮಾನಿಟೈಸೇಷನ್ ಕ್ರೈಟೇರಿಯಾ ಏನಿದೆ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರು ಇದ್ರಲ್ಲಿ ಏನಾದ್ರೂ ಚೇಂಜಸ್ ಆಗತ್ತಾ ಅಂತ ಏನಾದ್ರೂ ಇದ್ರೆ ಅದನ್ನೆಲ್ಲಾನು ನಾನು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಇವರು ಭವ್ಯಾಸ್ ಕುಕಿಂಗ್ ಚಾನಲ್ ಅಂತ, ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವರ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಆಯ್ತಾ. ಇನ್ನು ವಿಷಯಕ್ಕೆ ಬರೋದಾದ್ರೆ ಮಾನಿಟೈಸೇಷನ್ ರೂಲ್ಸ್ ಅಲ್ಲಿ ಚೇಂಜಸ್ ಆಗಿದೆಯಾ ಅಂತ. ಚೇಂಜಸ್ ಏನು ಆಗಿಲ್ಲ. ನಿಮ್ಗೆ ಏನು ಅರ್ನ್ ಸೆಕ್ಷನ್ ಓಪನ್ ಮಾಡಿದ್ರೆ ನಿಮ್ಗೆ ಏನ್ ವಾಚ್ ಅವರ್ಸ್ ತೋರಿಸ್ತಾ ಇರುತ್ತೆ ಅಲ್ವಾ, ಮುಂಚೆ ಅಲ್ಲಿ ನಮ್ಗೆ ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಅಂತ ತೋರಿಸ್ತಾ ಇತ್ತು, ಆದ್ರೆ ಇವಾಗ ಅಲ್ಲಿ ಅದು ಕ್ವಾಲಿಫೈಡ್ ವಾಚ್ ಅವರ್ಸ್ ಅಂತ ತೋರಿಸ್ತಾ ಇದೆ. ಕ್ವಾಲಿಫೈಡ್ ವಾಚ್ ಅವರ್ಸ್ ಕ್ವಾಲಿಫೈಡ್ ವ್ಯೂಸ್ ಅಂತ. ಏನಪ್ಪ ಅದು ಅಂತಂದ್ರೆ ಏನು ಇಲ್ಲ, ಮುಂಚೆ ವ್ಯಾಲಿಡ್ ಅಂತ ಇದ್ದಿದ್ದೆ, ಇವಾಗ ಕ್ವಾಲಿಫೈಡ್ ಅಂತ ಆಗಿದೆ ಅಷ್ಟೇನೆ. ನಿಮ್ಗೆ ಮಾನಿಟೈಸೇಷನ್ಗೆ ಬೇಕಾಗಿರೋ ವಾಚ್ ಅವರ್ಸ್ ಇದೇನೇನೆ ಅಂತ ತೋರಿಸ್ತಾ ಇರೋದು, ಅಷ್ಟು ಬಿಟ್ರೆ ಅದರಲ್ಲಿ ಇನ್ನೇನು ಚೇಂಜ್ ಆಗಿಲ್ಲ. ನಿಮ್ಗೆ ಅದೇ 1000 ಸಬ್ಸ್ಕ್ರೈಬರ್ ಅದೇ 4000 ವಾಚ್ ಅವರು ಫುಲ್ ಮಾನಿಟೈಸೇಷನ್ಗೆ ಇರುತ್ತೆ. ಇನ್ನು ಹಾಫ್ ಮಾನಿಟೈಸೇಷನ್ಗೆ 500 ಸಬ್ಸ್ಕ್ರೈಬರ್ 3000 ವಾಚ್ ಅವರ್ ಇರುತ್ತೆ. ಇದೇ ಇರುತ್ತೆ, ಏನ್ ಚೇಂಜಸ್ ಆಗಿಲ್ಲ. ನಿಮ್ಗೆ ಮಾನಿಟೈಸೇಷನ್ ಕ್ರೈಟೇರಿಯಾದಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ, ಜಸ್ಟ್ ಒಂದು ವರ್ಡ್ ಚೇಂಜ್ ಆಗಿದೆ ಅಷ್ಟೇನೆ. ಇದಕ್ಕೆ ಮುಂಚೆ ವ್ಯಾಲಿಡ್ ಅಂತ ಇದ್ದಿದ್ದು ಇವಾಗ ಕ್ವಾಲಿಫೈಡ್ ಅಂತ ಆಗಿದೆ. ಇನ್ನೂ ತುಂಬಾ ಜನಕ್ಕೆ ಕರೆಕ್ಟ್ ಆಗಿರೋ ವಾಚ್ ಅವರ್ಸ್ ನ ಎಲ್ಲಿ ನೋಡ್ಬೇಕು ಅನ್ನೋದು ಗೊತ್ತಿಲ್ಲ. ಅದಾದ್ಮೇಲೆ ಏನು ವಾಚ್ ಅವರ್ಸ್ ಲೆಸ್ ಆಗತ್ತೆ ಅಂತ ಇನ್ನೂ ಹೇಳ್ತಾನೆ ಇರ್ತಾರೆ. ಮೊನ್ನೆ ಒಬ್ರು ನನಗೆ ಅವರ ಲೈವ್ಗೆ ಕರೆಸ್ಕೊಂಡು ಅವರ ಡೌಟ್ ನ ಕೇಳಿದ್ದಾರೆ, ಈ ತರ ಆಗ್ತಾ ಇದೆ ಅಂದ್ರೆ ವರ್ಷದ ಮೇಲೆ 2 ತಿಂಗಳು ಆಗೋಗಿದೆ ನಂದು ಚಾನಲ್ ನ ಸ್ಟಾರ್ಟ್ ಮಾಡ್ಕೊಂಡು, ವಾಚ್ ಅವರ್ಸ್ ಎಲ್ಲ ಲೆಸ್ ಆಗ್ತಾ ಇದೆ, ಇವಾಗ ನಂದು ಮಾನಿಟೈಸೇಷನ್ ಆಗತ್ತಾ, ಏನಾದ್ರೂ ಪ್ರಾಬ್ಲಮ್ ಇದೆಯಾ ಹೇಳಿ ಅಂತ ಅನ್ಬಿಟ್ಟು. ಇನ್ನು ನಾನು ತುಂಬಾ ವಿಡಿಯೋಗಳನ್ನ ಮಾಡಿ ಹೇಳಿದೀನಿ ವಾಚ್ ಅವರ್ಸ್ ಬಗ್ಗೆ, ಆದ್ರೂ ಕೂಡ ಅವನ್ ಯಾವ್ದನ್ನು ಯಾರು ನೋಡೋದೇ ಇಲ್ಲ, ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ನೀವು ವಿಡಿಯೋಗಳನ್ನ ನೋಡಿದ್ರೆ ತಾನೇ ಗೊತ್ತಾಗತ್ತೆ, ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿರ್ತೀವಿ ಒಂದೊಂದು ವಿಡಿಯೋದಲ್ಲೂ ಕೂಡ, ಆದ್ರೂ ಇನ್ನು ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಇದ್ರಲ್ಲೂ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಕರೆಕ್ಟ್ ಆಗಿರೋ ವಾಚ್ ಅವರ್ ಬಂದ್ಬಿಟ್ಟು ಅರ್ನ್ ಸೆಕ್ಷನ್ ಅಲ್ಲಿ ಏನ್ ತೋರಿಸುತ್ತೆ ಅಲ್ಲ, ಅದೇ ನಿಮ್ಗೆ ಮಾನಿಟೈಸೇಷನ್ಗೆ ಬೇಕಾಗಿರೋ ವಾಚ್ ಅವರ್. 500 ಸಬ್ಸ್ಕ್ರೈಬರ್ 3000 ವಾಚ್ ಅವರ್ಸ್ ಮುಗಿದಿದೆ ಅಂತಂದ್ರೆ ನಿಮ್ಗೆ ಹಾಫ್ ಮಾನಿಟೈಸೇಷನ್ ಆಗತ್ತೆ. ಮತ್ತೆ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ ಆಗಿದೆ ಅಂತಂದ್ರೆ ನಿಮ್ಗೆ ಫುಲ್ ಮಾನಿಟೈಸೇಷನ್ ಆಗತ್ತೆ. ಇದು ಲಾಂಗ್ ವಿಡಿಯೋಗೆ. ಶಾರ್ಟ್ಸ್ಗೆ ಎಲ್ರಿಗೂ ಶಾರ್ಟ್ಸ್ ಅಂತೂ ನನ್ನ ಫ್ರೆಂಡ್ ಒಬ್ಳು ಮೊನ್ನೆ ತಾನೇ ಚಾನಲ್ ನ ಸ್ಟಾರ್ಟ್ ಮಾಡ್ಕೊಂಡು ಅವಳು ಕೇಳಿದ್ಲು, ಶಾರ್ಟ್ಸ್ ಇಂದ ಅಂದ್ರೆ ಯಾವ್ದೋ ಒಂದು ಶಾರ್ಟ್ಸ್ ಹಾಕದ್ಲಂತೆ, ಸ್ವಲ್ಪ ವ್ಯೂಸ್ ಹೋಯ್ತು ಅದು ಅಂತ ಅನ್ಬಿಟ್ಟು, ಅದರಿಂದ ಮಾನಿಟೈಸೇಷನ್ ಆಗತ್ತಾ ಏನು ಎತ್ತಾ ಅಂತ ಕೇಳಿದ್ಲು ಅವಳು. ಆವಾಗ ಹೇಳ್ದೆ ನಾನು, ಇಲ್ಲ ನೀನು ಶಾರ್ಟ್ಸ್ ಇಂದ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಇರುತ್ತೆ, ಅದು ಎಲ್ರಿಗೂ ಆಗಲ್ಲ. ಶಾರ್ಟ್ಸ್ ಅಲ್ಲಿ ನಮ್ಗೆ 10 ಮಿಲಿಯನ್ ವ್ಯೂಸ್ ಬೇಕಾಗತ್ತೆ, ಅದು ಬರಲ್ಲ 3 ಮಂತ್ಸ್ ಒಳಗಡೆ. ಹಾಗಾಗಿ ಅದನ್ನ ಬಿಟ್ಟು ಲಾಂಗ್ ವಿಡಿಯೋಗಳ ಕಡೆ ಫೋಕಸ್ ಮಾಡು, ಲಾಂಗ್ ವಿಡಿಯೋ ಇಂದ ಮಾಡ್ಕೊಬಹುದು ಮಾನಿಟೈಸೇಷನ್ ಅಂತ. ಆ ತರ ಏನಾದ್ರೂ ಬರೀ ಕೆಲವರು ಶಾರ್ಟ್ಸ್ ಗಳನ್ನೇ ಅಪ್ಲೋಡ್ ಮಾಡ್ಕೊಂಡು ಕುತ್ಕೊಂಡಿರ್ತೀರ ಅಲ್ವಾ, ಬರೀ ಶಾರ್ಟ್ಸ್ ನ ಅಪ್ಲೋಡ್ ಮಾಡ್ಕೊಂಡು ವರ್ಷ ಮುಗ್ದೋಯ್ತು ಅನ್ಬಿಟ್ಟು ಆಮೇಲೆ ನೀವು ಮಾನಿಟೈಸೇಷನ್ಗೆ ಯೋಚನೆಗಳನ್ನ ಮಾಡ್ತಿರ್ತೀರಾ, ಅಯ್ಯೋ ವರ್ಷ ಆಗೋಯ್ತು ಈಗ ವಾಚ್ ಅವರ್ಸ್ ಇಲ್ಲ ಹೆಂಗಪ್ಪ ಅಂತ ಅನ್ಬಿಟ್ಟು. ಶಾರ್ಟ್ಸ್ ಇಂದ ಮಾನಿಟೈಸೇಷನ್ ತುಂಬಾ ರೇರು, ನಿಮ್ಗೆ 100 ಜನದಲ್ಲಿ ಒಬ್ರದ್ದು ಕೂಡ ಆಗಲ್ಲ. ಹಂಗಾಗಿ ನೀವು ಬರೀ ಶಾರ್ಟ್ಸ್ ಗಳನ್ನ ಹಾಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ, ಲಾಂಗ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಲಾಂಗ್ ವಿಡಿಯೋಗೆ ಅಂತ 1 ವರ್ಷ ಟೈಮ್ ಕೊಟ್ಟಿದ್ದಾರೆ, ವರ್ಷದೊಳಗಡೆ ನೀವು ಮಾನಿಟೈಸೇಷನ್ ಮಾಡ್ಕೊಳ್ಳೋ ತರ ಮಾಡಿ. ನಿಮ್ಗೆ ಆದಷ್ಟು ಬೇಗ ಮಾನಿಟೈಸೇಷನ್ ಆಗಬೇಕು, ವಾಚ್ ಅವರ್ಸ್ ಮುಗಿಬೇಕು ಅಂತಂದ್ರೆ ಲೈವ್ ಮಾಡ್ಕೊಬಹುದು ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ. ಇನ್ನು ವರ್ಷ ಆಗೋದ್ಮೇಲೆ ವಾಚ್ ಅವರ್ಸ್ ಲೆಸ್ ಆಗತ್ತೆ ಅಂತ ಹೇಳ್ತಿರ್ತೀರಾ, ವರ್ಷ ಆದ್ಮೇಲೆ ಲೆಸ್ ಆಗತ್ತೆ. ವರ್ಷಕ್ಕೆ ಮುಂಚೆ ನಿಮಗೆ ವಾಚ್ ಅವರ್ಸ್ ಲೆಸ್ ಆಗಲ್ಲ. ಒಂದು ವರ್ಷ 365 ಡೇಸ್ ಆಗಿದೆ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಫಸ್ಟ್ ದಿನ ಏನ್ ವಾಚ್ ಅವರ್ಸ್ ಬಂದಿರುತ್ತೆ ಅಲ್ಲ, ಅದು ಒಂದೊಂದು ದಿನ 366 ಡೇ ಹೋಯ್ತು ಅಂತಂದ್ರೆ ಫಸ್ಟ್ ದಿನದ್ದು ವಾಚ್ ಅವರ್ ಲೆಸ್ ಆಗುತ್ತೆ. ಈ ತರ ನಿಮ್ಗೆ ಒಂದೊಂದ್ ದಿನ ಮುಂದೆ ಹೋದಂಗೆಲ್ಲ ಒಂದೊಂದ್ ದಿನ ಹಿಂದೆದು ವಾಚ್ ಅವರ್ ಲೆಸ್ ಆಗ್ತಾ ಬರ್ತಾ ಇರುತ್ತೆ. ಅದಕ್ಕೆ 365 ಡೇಸ್ ಒಳಗಡೆ ಮಾನಿಟೈಸೇಷನ್ ನ ಮುಗಿಸ್ಕೊಳ್ಳಿ ಅಂತ ಹೇಳೋದು. ಇನ್ನು ಹಾಫ್ ಮಾನಿಟೈಸೇಷನ್ ಮಾಡ್ಕೊಂಡ್ಬಿಟ್ರೆ ವಾಚ್ ಅವರ್ಸ್ ಲೆಸ್ ಆಗಲ್ವಾ ಅಂತಾನು ಕೇಳಿದ್ರು. ಹಾಫ್ ಮಾನಿಟೈಸೇಷನ್ ಮಾಡ್ಕೊಂಡ್ಮೇಲೆ ನಿಮ್ಗೆ ವಾಚ್ ಅವರ್ಸ್ ಏನು ಲೆಸ್ ಆಗಲ್ಲ, ಆದ್ರೆ ಬೇಗ ಫುಲ್ ಮಾನಿಟೈಸೇಷನ್ ನ ಮುಗಿಸ್ಕೊಬೇಕಾಗತ್ತೆ. ಮತ್ತೆ ನೀವು ಜಾಸ್ತಿ ಗ್ಯಾಪ್ ಕೊಡಂಗಿಲ್ಲ, ಬೇಗ ಮುಗಿಸ್ಕೊಬೇಕು, 1 ತಿಂಗಳಲ್ಲಿ ಮುಗಿಸ್ಕೊಂಡ್ಬಿಡ್ಬೇಕು, ಬೇಗ 4000 ಕಂಪ್ಲೀಟ್ ಮಾಡ್ಬಿಟ್ಟು ವಾಚ್ ಅವರ್ ನ. ಹಾಫ್ ಮಾನಿಟೈಸೇಷನ್ ಆಗೋಯ್ತು ಬಿಡು ಇನ್ನು ಆರಾಮಾಗಿರೋಣ ಆ ತರನು ಕೂಡ ಇರಂಗಿಲ್ಲ, ನೀವು ಬೇಗ ಫುಲ್ ಮಾನಿಟೈಸೇಷನ್ ಮುಗಿಸ್ಕೊಬೇಕಾಗತ್ತೆ. ಮಾಡ್ಕೊಳ್ಳೋದಾದ್ರೆ ಹಾಫ್ ಮಾನಿಟೈಸೇಷನ್ಗೆ ಕ್ರೈಟೇರಿಯಾ ಕಂಪ್ಲೀಟ್ ಆಗಿದ್ರೆ ಮುಗಿಸ್ಕೊಂಬಿಡಿ, ಆದ್ರೆ ಮತ್ತೆ ಹಿಂದೆನೇನೆ ನೀವು ಫುಲ್ ಮಾಡ್ಕೊಳ್ಳೋದಕ್ಕೆ ಬೇಗ ಪ್ರಯತ್ನ ಮಾಡಿ ಆಯ್ತಾ. ಈ ತರ ಮಾಡಿದಾಗ ನಿಮ್ಗೆ ಹಾಫ್ ಮಾನಿಟೈಸೇಷನ್ ಆಗ್ತಿದ್ದಂಗೆ ನಿಮ್ಗೆ ಅರ್ನಿಂಗು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಆಲ್ರೆಡಿ.
ಇನ್ನೊಬ್ರು ಕೇಳಿದ್ರು ನನಗೆ ಮಾನಿಟೈಸೇಷನ್ ಆಗಿದೆ ಆದ್ರೂ ನನಗೆ ಈ ಗ್ರೀನ್ ಸಿಂಬಲ್ ಕಾಣಿಸ್ತಾ ಇಲ್ಲ, ಅಂದ್ರೆ ಗ್ರೀನ್ ಡಾಲರ್ ಸಿಂಬಲ್ ಕಾಣಿಸ್ತಾ ಇಲ್ಲ ಅಂತ. ಇವಾಗ ಗ್ರೀನ್ ಡಾಲರ್ ಸಿಂಬಲ್ ಕಾಣಲ್ಲ, ಇಷ್ಟಕ್ಕೆ ಮುಂಚೆ ಕಾಣ್ತಾ ಇತ್ತು. ಈಗ ನೋಟಿಸಸ್ ಅಂತ ಬಂದಾದ್ಮೇಲೆ ಅದು ಗ್ರೀನ್ ಡಾಲರ್ ಏನಿತ್ತಲ್ಲ ಆ ಸಿಂಬಲ್ ಈಗ ಕಾಣಲ್ಲ. ನಿಮ್ಗೆ ಮಾನಿಟೈಸೇಷನ್ ಆಗಿದೆ ಅಂತಂದ್ರೆ ನಿಮ್ಮ ವಿಡಿಯೋಗಳಿಗೆ ಅರ್ನಿಂಗ್ ಆಗ್ತಿರತ್ತೆ. ನೀವು ಅರ್ನ್ ಸೆಕ್ಷನ್ ಅಲ್ಲಿ ಚೆಕ್ ಮಾಡ್ಬೇಕಾಗತ್ತೆ ನಿಮ್ಗೆ ಡಾಲರ್ಗಳು ಕೌಂಟ್ ಆಗ್ತಾ ಇದೆಯಾ ಅಂತ. ನಿಮ್ಗೆ ಡಾಲರ್ಗಳು ಬರ್ತಾ ಇದೆ ಅಂತಂದ್ರೆ ಓಕೆ, ಮಾನಿಟೈಸೇಷನ್ ಆನ್ ಅಲ್ಲಿ ಇದೆ ಅಂತ. ಮತ್ತೆ ಕೆಲವರು ಏನಂತಂದ್ರೆ ಇದು ಡಾಲರ್ ಕಾಣಿಸ್ತಾ ಇಲ್ಲ ಅನ್ನೋ ಇದರಲ್ಲಿ ಈಗ ನೋಟಿಸಸ್ ಅಂತ ಬಂದಿರೋದ್ರಿಂದ ಅದು ಏನೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋ ಟೈಮಲ್ಲಿ ಮಾನಿಟೈಸೇಷನ್ ಅಂತ ಏನಿರುತ್ತೆ ಅದನ್ನ ಆನ್ ಮಾಡ್ಕೊಂಡಿರಲ್ಲ, ಹಂಗೆ ಅಪ್ಲೋಡ್ ಮಾಡ್ಬಿಟ್ಟಿರ್ತಾರೆ. ಆ ಥರ ಏನಾದ್ರು ಅಪ್ಲೋಡ್ ಮಾಡಿದಿರಾ ಅಂತಂದ್ರೆ ನಿಮಗೆ ದುಡ್ಡು ಬರಲ್ಲ. ನೀವು ಪ್ರತಿ ವಿಡಿಯೋಗಳಿಗೂ ಕೂಡ ಮಾನಿಟೈಸೇಷನ್ ಆನ್ ಅಂತ ಮಾಡಿದ್ರೆ ಮಾತ್ರನೇ ನಿಮಗೆ ಡಾಲರ್ ಕೌಂಟ್ ಆಗೋದು. ಇಲ್ಲ ಅಂತಂದ್ರೆ ಸುಮ್ಮನೆ ವಿಡಿಯೋಗಳು ವ್ಯೂಸ್ ಬಂದಿರುತ್ತೆ ಬಿಟ್ರೆ ನಿಮ್ಗೆ ₹1 ದುಡ್ಡು ಬರಲ್ಲ. ಹಾಗಾಗಿ ಮಾನಿಟೈಸೇಷನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಪ್ರತಿ ವಿಡಿಯೋಗೂ ಮರ್ತೋಗಿದ್ರು ಕೂಡ ಒಂದ್ಸರಿ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ, ಆನ್ ಅಲ್ಲಿ ಇದೆಯಾ ಆಫ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ ಅದನ್ನ, ಆಯ್ತಾ? ಈ ತರ ಇರುತ್ತೆ. ಇವಾಗ ಡಾಲರ್ ಸಿಂಬಲ್ ಕಾಣಿಸಲ್ಲ ನಿಮ್ಗೆ, ನೋಟಿಸಸ್ ಅಂತ ಇರೋದ್ರಿಂದ. ನಿಮ್ಗೆ ನೋಟಿಸ್ ಪಕ್ಕದಲ್ಲಿ ಡ್ಯಾಶ್ ಅಂತ ಇತ್ತು ಅಂತಂದ್ರೆ ಅದು ಓಕೆ, ಯಾವುದೇ ನೋಟಿಸಸ್ ಬಂದಿಲ್ಲ ಅಂತ. ಇದು ನೋಟಿಸಸ್ ವಿಡಿಯೋದಲ್ಲೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ನಾನು ಅವತ್ತೇ ಹೇಳ್ದಂಗೆ ಇದು ಏನೋ ಬೇಗ ಹೋದ್ರೂ ಹೋಗ್ಬೋದು, ಇಲ್ಲ ಅನ್ನೋದಾದ್ರೆ ಇದೇ ಕಂಟಿನ್ಯೂ ಆಗ್ಬೋದು, ಇದೇ ತರ ಇರ್ಬೋದು ಇನ್ನು ಮುಂದಕ್ಕೆ ಅಂತ ಅಂದ್ಬಿಟ್ಟು ಹಂಗೆ ಇದೆ. ಇನ್ನೂ ಕೂಡ ಏನ್ ಚೇಂಜಸ್ ಆಗಲ್ಲ ಅಂತ ಅನ್ಸುತ್ತೆ. ಅದು ಡಾಲರ್ ಸಿಂಬಲ್ ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಇದೇ ಕಂಟಿನ್ಯೂ ಆಗ್ಬೋದು. ಆದ್ರೆ ನೀವು ಪ್ರತಿ ವಿಡಿಯೋಗೂ ಮಾನಿಟೈಸೇಷನ್ ಆನ್ ಅಲ್ಲಿ ಇದೆಯಾ ಆಫ್ ಅಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ, ಆಯ್ತಾ? ಅದಾದ್ಮೇಲೆ ಇನ್ನೊಂದೇನೋ ಕೇಳಿದ್ರು, ಆಡ್ಸೆನ್ಸ್ ಟ್ಯಾಕ್ಸ್ ಫಾರ್ಮ್ ಏನಿರುತ್ತೆ ಅದೆಲ್ಲ ಫಿಲ್ ಮಾಡಾದ್ಮೇಲೆ ಅದು ರಿವ್ಯೂಗೆ ಹೋಗಿರುತ್ತೆ ಅಲ್ವಾ, ಅದು ಇನ್ ರಿವ್ಯೂ ಅಂತಾನೆ ತೋರಿಸ್ತಾ ಇದೆ ಸಿಸ್ಟರ್ ಅಂತ ಅಂದ್ಬಿಟ್ಟು. ನಿಮ್ಮ ಟ್ಯಾಕ್ಸ್ ಫಾರ್ಮ್ನ ಅದನ್ನೆಲ್ಲಾನು ಯೂಟ್ಯೂಬ್ ರಿವ್ಯೂ ಮಾಡಿಬಿಟ್ಟೆ ನಿಮಗೆ ಏನು ಓಕೆ ಅಂತ ಕಳಿಸೋದು ಅಲ್ವಾ. ಮೇಲ್ ಬರೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಅದು ಕರೆಕ್ಟ್ ಇದೆಯಾ ಇಲ್ವಾ ಹೇಳಿ ಅಂತ ಅಂದ್ರಿ. ನನಗೆ ಹೆಂಗೆ ಗೊತ್ತಾಗತ್ತೆ ಅದು ನೀವು ಟ್ಯಾಕ್ಸ್ ಫಾರ್ಮ್ನ ಕರೆಕ್ಟಾಗಿ ಫಿಲ್ ಮಾಡಿದಿರೋ ಇಲ್ವೋ ಅನ್ನೋದು ನನಗೆ ಹೆಂಗೆ ಗೊತ್ತಾಗತ್ತೆ? ನೀವು ಫಿಲ್ ಮಾಡಿದಿರಾ, ಅಪ್ಡೇಟ್ ಮಾಡಿಬಿಟ್ಟಿದ್ದೀರಾ, ಅದು ಮೇಲ್ ಬರೋ ತನಕ ವೆಯ್ಟ್ ಮಾಡಬೇಕು ನೀವು ಕರೆಕ್ಟಾಗಿ ಮಾಡಿದಿರೋ ಇಲ್ವೋ ಅಂತ ಅಂದ್ಬಿಟ್ಟು. ಇನ್ ರಿವ್ಯೂ ಅಂತ ತೋರಿಸ್ತಾ ಇದೆ ಅಂತಂದ್ರೆ ಅದು ಇನ್ನೂ ರಿವ್ಯೂ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು. ಎಷ್ಟು ದಿನಕ್ಕೆ ಬರುತ್ತೆ ಅಂತಾನು ಕೇಳಿದ್ದೀರಾ. ಒಂದು ಈಗ ವೀಕೆಂಡ್ ಇರೋದ್ರಿಂದ ಈ ಶನಿವಾರ ಭಾನುವಾರ ಬರಲ್ಲ. ಅದಾದ್ಮೇಲೆ ನಿಮಗೆ ಒಂದು 2 days ಒಳಗಡೆ ಬರುತ್ತೆ ಮೇಲು. ನನಗೂ ಕೂಡ 3 days ಏನೋ ತಗೊಂಡು ಬಂದಿತ್ತು ಮೇಲು, ಆಯ್ತಾ? ಒಟ್ನಲ್ಲಿ ನೀವು ಕರೆಕ್ಟಾಗಿ ಮಾಡಿದ್ದೀರಾ, ಟ್ಯಾಕ್ಸ್ ಫಾರ್ಮ್ ಫಿಲ್ನೆಲ್ಲ ಕರೆಕ್ಟಾಗಿ ಮಾಡಿದ್ದೀರಾ ಅಂತಂದ್ರೆ ಗ್ಯಾರಂಟಿ ಬರುತ್ತೆ. ಇನ್ನು ಅದಾದ್ಮೇಲೆ ಇನ್ನೊಬ್ರು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಕೇಳಿದ್ದು ಅಂತಂದ್ರೆ ಸಬ್ಸ್ಕ್ರೈಬರ್ಸು ಬರ್ತಾ ಇಲ್ಲ, ಹೆಲ್ಪ್ ಮಾಡಿ ಸಿಸ್ಟರ್ ಅಂತ. ಸಬ್ಸ್ಕ್ರೈಬ್ಗೋಸ್ಕರ ಏನೋ ವ್ಯೂಸ್ಗೋಸ್ಕರ ವಾಚ್ ಅವರ್ಸ್ಗೋಸ್ಕರ ಯಾರು ಏನು ಹೆಲ್ಪ್ ಮಾಡೋಕ್ಕಾಗಲ್ಲ. ನಿಮ್ಮ ಕಷ್ಟ ನೀವೇ ಪಡಬೇಕಾಗತ್ತೆ. ನೀವು ವಿಡಿಯೋಸ್ಗಳನ್ನ ಹಾಕಬೇಕಾಗತ್ತೆ. ನಿಮಗೆ ಸಬ್ಸ್ಕ್ರೈಬರ್ ಬೇಕು ಅನ್ನೋದಾದ್ರೆ ವಿಡಿಯೋಸ್ಗಳನ್ನ ಶಾರ್ಟ್ಸ್ಗಳನ್ನ ಹಾಕಿ ಲೈವ್ನ ಮಾಡಿ ಸಬ್ಸ್ಕ್ರೈಬರ್ ಬರ್ತಾರೆ. ಫಸ್ಟು ಸಬ್ಸ್ಕ್ರೈಬ್ಗೋಸ್ಕರ ಯೋಚನೆ ಮಾಡೋದನ್ನ ಬಿಟ್ಬಿಟ್ಟು ವಾಚ್ ಅವರ್ಸ್ನ ಹೆಂಗೆ ಮುಗಿಸ್ಕೊಳ್ಳೋದು, ವರ್ಷ ಮುಗಿಯೋದ್ರಲ್ಲಿ ವಾಚ್ ಅವರ್ಸ್ನ ಹೆಂಗೆ ಮುಗಿಸ್ಕೊಳ್ಳೋದು ಅನ್ನೋದನ್ನ ಯೋಚನೆ ಮಾಡಿ. ನಿಮಗೆ ವಾಚ್ ಅವರ್ಸ್ ಬರ್ತಾ ಇದೆ ಅಂತಂದ್ರೆ ಆಟೋಮೆಟಿಕ್ ಸಬ್ಸ್ಕ್ರೈಬ್ ಕೂಡ ಬರ್ತಾ ಇರ್ತಾರೆ. ಶಾರ್ಟ್ಸ್ಗಳನ್ನ ಹಾಕಿ ಸಬ್ಸ್ಕ್ರೈಬರ್ ಬರ್ತಾರೆ, ಮತ್ತೆ ಲೈವ್ಗಳನ್ನ ಮಾಡಿ ಬರ್ತಾರೆ. ಇನ್ನು ವಾಚ್ ಅವರ್ಸ್ಗೂ ಅಷ್ಟೇನೆ ಲೈವ್ ಮಾಡೋದ್ರಿಂದ ಬೇಗ ಮುಗಿಸ್ಕೊಬಹುದು ವಾಚ್ ಅವರ್ಸ್ನ. ಇದು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಈ ತರ ಇರುತ್ತೆ. ಓಕೆ, ಇವತ್ತಿನ ವಿಡಿಯೋ ಕೂಡ ಇಷ್ಟೇನೇನೆ. ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೆಂಗ್ ಅನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊಂತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.